ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಟಾಕ್ಸ್. ಟೈಮ್ ಬಂದು ನೀವೇ ನೋಡ್ಬೋದು 8:20 ಆಗಿದೆ. ಇವಾಗ ಒಂದು 1/4 ಗಂಟೆ ಆಯ್ತು ಅಷ್ಟೇ. ನಾನಿತ್ತು ನೆನ್ನೆ ಎಲ್ಲ ಬಸ್ಸಲ್ಲಿ ಫುಲ್ ಸ್ಟ್ರೈನ್ ಆಗಿತ್ತು. ನನ್ನ ಮಗನೂ ಫುಲ್ ಒಳ್ಳೆ ನಿದ್ದೆ ಮಾಡ್ದ. ನಾನು ಇವಾಗಿದ್ದು ಟೀ ಕುಡಿದು ಕೂತಿದ್ದೀನಿ. ನನ್ನ ಮಗ ಇನ್ನೂ ಮಲಗಿದ್ದಾನೆ. ಇದು ಬಂದು ಅಕ್ಕನ ಮನೆ ನೋಡಿ. ಆ ಹಳ್ಳಿಲೆಲ್ಲ ಏನಂದರೆ ಈ ಥರ ಅಟ್ಟ ಇರುತ್ತೆ. ಅಟ್ಟಾದ್ಮೇಲೆಲ್ಲ ಏನೇನೆಲ್ಲ ಸ್ಟೋರೇಜ್ ಇರುತ್ತೆ, ಐಟಮ್ಸ್ ಇರುತ್ತೆ, ಎಲ್ಲ ಇಟ್ಕೋಬೋದು. ಬೆಳಗ್ಗೆ ಟೈಮು 9:30 ಆಗಿದೆ. ನಮ್ಮ ಅಕ್ಕ ರೊಟ್ಟಿ ಮಾಡ್ತಾ ಇದ್ದಾಳೆ, ಅಕ್ಕಿ ರೊಟ್ಟಿ. ಸುಮಾರು ದಿನ ಆಯಿತು ಅಕ್ಕಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ನು ಏನಂದರೆ ಮೆಣಸಿನ್ಕಾಯಿ ಬದನೆಕಾಯಿ ಎಲ್ಲ ಹಾಕಿ ಬೇಯಿಸಿ ಚಟ್ನಿ ಮಾಡಿದ್ದಾರೆ. ಚಳಿಗಂತೂ ಮಸ್ತ್ ಕಾಂಬಿನೇಷನ್ ಇರುತ್ತೆ. ಬನ್ನಿ ನೀವು ತಿನ್ನಿ. ನೋಡಿ ರೊಟ್ಟಿ ಮಾಡ್ತಿದ್ದಾರೆ. ಅದು ಒಲೆ ಮೇಲೆ ಮಾಡೋದು, ತುಂಬ ಟೇಸ್ಟ್ ಇರುತ್ತೆ. ಒಲೆ ಅಂದರೆ ಒಂಥರ ಮಣ್ಣೊಲೆ, ಸೌದೆ ಒಲೆ ಅಲ್ವಾ, ಅದ್ರಲ್ಲಿ ತಿಂದ್ರೇ ಒಂಥರ ಟೇಸ್ಟು. ನಾವು ಚಿಕ್ಕದ್ರಲ್ಲಿದ್ದಾಗೆಲ್ಲ ಒಲೆಲೆ ಅಲ್ವಾ ಮಾಡ್ತಿದ್ದು, ತುಂಬ ಚೆನ್ನಾಗಿರ್ತಿತ್ತು. ನನ್ನ ಮಗ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಕೊಡ್ತಾ ಇದ್ದಾನೆ. ಟ್ರಿಪ್ ಟೀ ಆಗ್ತಾ ಇದೆ. ದಿನಕ್ಕೆ ಟ್ರಿಪ್ ಆಗುತ್ತೆ, ದಿನಕ್ಕೊಂದು 3 ಟ್ರಿಪ್ ಆಗುತ್ತಂತೆ ಇವತ್ತು ಟ್ರೀ. ನಮ್ದು ಇಲ್ಲಿ 2ನೇ ಟ್ರಿಪ್ ನಡೀತಾ ಇದೆ. ಚಳಿಗೆ ಟೀ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಲೈಫ್ ಎಷ್ಟು ಚೆಂದ ಅಲ್ವಾ. ಏನಿಲ್ಲ ಅಂದ್ರೂ ಜೀವನ ನಡೆಯುತ್ತೆ. ಒಬ್ರಿಗೊಬ್ರು ಕಷ್ಟಕ್ಕಾಗ್ತಾರೆ. ಅದೇ ನಮ್ಮ ಸಿಟಿನಲ್ಲಿ ಅಕ್ಕಪಕ್ಕದ ಮನೇಲಿ ಏನೇ ಕಷ್ಟ ಇದ್ರೂ ಏನಾದರೂ ಹೆಲ್ಪ್ ಕೇಳಿದ್ರೆ ಹಿಂದೂ ಮುಂದೆ ನೋಡ್ತಾರೆ. ಬಟ್ ಹಳ್ಳಿಲಿ ಹಂಗಲ್ಲ. ಹಳ್ಳಿ ಜೀವನ ತುಂಬ ಚೆಂದ. ಹಾಗೆ ಜೀವನ ಮಾಡೋದಕ್ಕೂ ತುಂಬ ಈಸಿ ಅಂದರೆ ಕಷ್ಟಪಡಬೇಕು. ಕಷ್ಟಪಡೋದು ಅಂದರೆ ಇವಾಗ ಯಾರ್ದೋ ಕೈ ಕೆಳಗೆ ಕೆಲಸ ಮಾಡಿಕೊಂಡು ತಿಂಗಳ ಸಂಬಳಕ್ಕೆ ದುಡಿಯೋದಕ್ಕಿಂತ ಇಲ್ಲೊಂದೆರಡು ಹಸು ಸಾಕೊಂಡು ಚೆನ್ನಾಗಿ ಜೀವನ ಆಗಿಬಿಡುತ್ತೆ. ಅಕ್ಕ ಅವ್ರ ಮನೇಲೂ ಅಷ್ಟೇ 3 ಹಸು ಸಾಕಿದ್ದಾರೆ. ಹಾಲನ್ನ ಡೈರಿಗೆ ಹಾಕ್ತಾರೆ. ಸೊ ಅವ್ರಿಗೆ ಮನೆ ಮೇಂಟೆನೆನ್ಸ್ಗೆ, ಮಕ್ಳು ಫೀಸ್ಗೆ ಎಲ್ಲದಕ್ಕೂ ಆಗುತ್ತೆ. ನೀವು ಎದುರುಗಡೆ ಆಗಲೇ ತೋರಿಸಿದ್ನಲ್ಲ, ನೋಡ್ಬೋದು. ನಾ ಎದುರುಗಡೆಯಲ್ಲಿ ತೋರಿಸಿದ್ನಲ್ವ, ಆ ಮನೇಲಿ ಏನಂದರೆ 15ರಿಂದ 16 ಹಸು ಸಾಕಿದ್ದಾರೆ. ಸೊ ಅವರು ಏನಿಲ್ಲ ಅಂದರೂ 1 ಮಂತ್ಗೆ 70,000 to 80,000 ದುಡಿತಾ ಇದ್ದಾರೆ ಬರೀ ಹಸುವಿಂದ, ಹಾಲಿಂದ. ಹಾಗೇ ಕಷ್ಟಪಡಬೇಕು. ನಮ್ಮನ್ನು ನಾವು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡೋದಕ್ಕೆ ಹಾಕ್ಕೊಂಡ್ರೆ ನಾವು ಇನ್ಕಮ್ ಕೂಡ ಹಾಗೆ ನೋಡ್ಬೋದು. ಸೊ ಹಸುಗಳನ್ನ ಸಾಕೋದು ಅಂದರೆ ಏನು ತುಂಬ ಈಸಿಯಾದ ವಿಷಯ ಅಲ್ಲ. ಅವಕ್ಕೆ ಮೇಂಟೆನೆನ್ಸ್ ಮಾಡಬೇಕು. ಫೀಡ್ಸಿಂದ ಹಿಡಿದು ಹುಲ್ಲು, ಜೋಳ, ಹಸಿ ಹುಲ್ಲು, ಮೇವು, ಅದಕ್ಕೆ ಅವನ್ನ ನಾವೆಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಷ್ಟೇ ಆದಾಯ ನಮಗಿರುತ್ತೆ. ಸೊ ಹಳ್ಳಿಲಿ ಸೆಟ್ಲಾಗಬೇಕು ಅಂದವರು ಒಂದು 4 ಹಸು ಮಾಡಿಕೊಂಡ್ರೆ ನೋಡಿ ಲೈಫಲ್ಲಿ ಆರಾಮಾಗಿರ್ಬೋದು. ಹಾಗೆ ಕೆಲಸ ಮಾಡಿಕೊಂಡು ಅವುಗಳನ್ನೂ ಚೆನ್ನಾಗಿ ನೋಡಿಕೊಂಡ್ರೆ ಅವು ನಮ್ಗಳನ್ನ ಚೆನ್ನಾಗಿ ನೋಡ್ಕೊಳುತ್ತೆ. ನನ್ನ ಮಗ ಅಂತೂ 1 ನಿಮಿಷ ಸುಮ್ಮನೆ ಇರ್ತಾಯಿಲ್ಲ. ಆಚೆಗೆ ಓಡಿ ಹೋಗ್ತಾ ಇದ್ದಾನೆ. ಅವನ್ನ ಹಿಡಿಯೋಷ್ಟು ಸಾಕಾಗ್ತಿದೆ. ಅವನಿಗೆ ಅಲ್ಲಿ ಮನೇಲಿ ಹೊರಗಡೆ ಎಲ್ಲೂ ಬಿಡ್ತಾ ಇರಲಿಲ್ಲ. ಸೊ ಮನೆಯೊಳಗೆ ಇರ್ತಿದ್ವಲ್ವ, ಕಾಲು ಕಟ್ಟಾಗ್ತಂಗೆ ಆಗ್ಬಿಟ್ಟಿದೆ. ಅವ್ನಿಗೆ ಇವಾಗ ರೋಡ್ಗೆ ಹೋಗ್ಬೇಕಂತೆ. ಬಟ್ ಇಲ್ಲಿ ಮಳೆ ಜಿಟಿ ಬರ್ತಿರೋದ್ರಿಂದ ಅವ್ನು ಆಚೆಗೆ ಬಿಡೋದಕ್ಕಾಗಲ್ಲ. ಬೆಳಗ್ಗೆಯಿಂದ ಜಿಟಿ ಮಳೆ ಇರೋದಕ್ಕೆ ನಾನು ಕೂಡ ಸ್ನಾನ ಮಾಡಿಲ್ಲ. ನನ್ನ ಮಗನಿಗೂ ಇನ್ನೂ ಸ್ನಾನ ಮಾಡಿಸಿಲ್ಲ. ಮೈಸೂರಲ್ಲಿ ಆಗಿದ್ದರೆ ಬೆಳಗ್ಗೆ ಇನ್ನೂ 6:30, 7ಗೆಲ್ಲ ನಾನು ಸ್ನಾನ ಆಗಿಬಿಡ್ತಿತ್ತು. ಬಟ್ ಮಳೆ ಇದ್ದಾಗ ಪಾಪಕ್ಕೆ ಸ್ನಾನ ಮಾಡಿಸಲ್ಲ ನಾನು. ಮೈ ತೊಳೆದು ಹಾಗೆ ಮೈ ಒರೆಸ್ಬಿಟ್ಟು ಬಟ್ಟೆ ಹಾಕ್ಬಿಡ್ತಿದ್ದೆ. ಸೊ ಅದಕ್ಕೆ ಬೇಡ ಸ್ನಾನ ಅವನಿಗೆ ಇವತ್ತು ಅಂತ ಸುಮ್ಮನೆ ಆಗಿದ್ದೀನಿ. ನೆನ್ನೆ ಎಲ್ಲ ಸ್ಟ್ರೈನ್ ಆಗಿದ್ದಾನಲ್ಲ ಜರ್ನಿ ಮಾಡಿ. ಸೊ ಸಡನ್ನಾಗಿ ಏನಾದರೂ ಸ್ನಾನ ಮಾಡಿ ಮೈ ಏನಾದರೂ ಬಿಸಿ ಆಗಿಬಿಟ್ರೆ ಕಷ್ಟ. ಸೊ ಅದಕ್ಕೆ ಇವತ್ತು ಅವನಿಗೆ ಸ್ನಾನ ಬೇಡ ಅಂತ ಸ್ಕಿಪ್ ಮಾಡಿದ್ದೀನಿ. ಆಮೇಲಿಂದ ಸ್ವಲ್ಪ ಮುಖ ಎಲ್ಲ ಒರೆಸಿ ಡ್ರೆಸ್ ಚೇಂಜ್ ಮಾಡಬೇಕು. ಸೊ ಇವಾಗ ಸದ್ಯಕ್ಕೆ ನಾನು ನನ್ನ ಮಗ ಇಬ್ಬರೇ ಮನೆಯಲ್ಲಿ. ಅಕ್ಕ ಬಂದು ಹೊಲದ ಹತ್ರ ಹೋಗಿದ್ದಾರೆ ಹಸುಗಳಿಗೆಲ್ಲ ಮೇವು ಹಾಕೋದಕ್ಕೆ. ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ಇಬ್ಬರಿದ್ದಾರೆ ಅಕ್ಕನ ಮಕ್ಕಳು. ಒಬ್ಬ 10th, ಮಗಳು ಬಂದು 7th ಓದ್ತಿದ್ದಾಳೆ. ಸೊ ಅವರು ಬಂದು 5:30ಗೆಲ್ಲ ಬರ್ತಾರಂತೆ. ಅಲ್ಲಿವರೆಗೂ ನಾನು ನನ್ನ ಮಗ ಇದ್ದರೆ ಓಕೆ. ನಾನು ಹೊಲದ ಹತ್ರ ಎಲ್ಲ ಹೋಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಮಗ ಮಲಗಿದ್ದಾಗ ಅಲ್ವಾ, ನನ್ನ ಮಗನ ನನ್ನ ಅಕ್ಕನ ಜೊತೆ ಬಿಟ್ಟು ಹೋಗಿ ವಿಡಿಯೋ ಮಾಡಬೇಕು. ಬಿಟ್ಟು ಹೋಗೋದಷ್ಟು ಸೇಫಲ್ಲ, ಯಾಕಂದ್ರೆ ಅವನು ಅಷ್ಟಿರಲ್ಲ. ನೋಡೋಣ, ಸಾಧ್ಯ ಆದರೆ ಹೊಲದ ಹತ್ರ ಎಲ್ಲ ನೇಚರ್ ತುಂಬ ಚೆನ್ನಾಗಿದೆ. ಆದಷ್ಟು ವಿಡಿಯೋ ಮಾಡಿ ತೋರಿಸ್ತೀನಿ. ಊರ ಮುಂದೆ ಒಂದು ಅರಳಿ ಮರ ಇದೆ. ಅದರಿಂದ ಬೇಸಿಗೆನಲ್ಲಂತೂ ತುಂಬ ತಂಪಾದ ಗಾಳಿ ಬರುತ್ತೆ. ಈ ಥರ ಬೆಳಗ್ಗೆನೇ ಅರಳಿ ಮರದ ಹತ್ರ
ನನ್ನ ಮಗನ ಕುಕ್ಕರ್ ಸೌಂಡ್ ಆಗ್ತಿದೆ. ಅವನಿಗೇನೂ ಬೇಡ, ಜಸ್ಟ್ ಒಂದು ಕುಕ್ಕರ್ ಕೊಟ್ಟರೆ ಸಾಕು, ಸುಮ್ಮನೆ ಕುತ್ಕೊಂಡು 1 hour 2 hour ಆಟ ಆಡ್ತಾನೆ. ಕುಕ್ಕರ್ ವಿಷಲ್ ಹಾಕೋದು ತೆಗೆಯೋದು ಮಾಡ್ತಾನೆ. ಅರಳಿ ಮರದ ಗಾಳಿನ ಬೆಳಗ್ಗೆನೇ ಸೇವನೆ ಮಾಡಿದ್ರೆ ಎಷ್ಟೋ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಆಯುರ್ವೇದಿಕಲ್ಲಿ. ಸೊ ಈ ಊರ ಮಧ್ಯ ತುಂಬ ಒಂದು ದೊಡ್ಡ ಅರಳಿ ಮರ ತುಂಬ ವರ್ಷದಿಂದ ಇದೆ. ಇವಾಗ ಅಕ್ಕನ ಮದುವೆ ಆಗಿ ಆಲ್ಮೋಸ್ಟ್ 15 years ಆಗ್ತಾ ಬಂತು. ಅದಕ್ಕಿಂತ ಮುಂಚೆಯಿಂದನೂ ಇದೆ ಅದು. ಆಲ್ಮೋಸ್ಟ್ ಒಂದು 50 years ಆಗಿರ್ಬೋದು, ಅಷ್ಟು ಹಳೆ ಮರ ಅದು. ಊರ ಮುಂದೆ ದೇವಸ್ಥಾನಗಳಿದೆ. ನಾನು ಊರ ಮುಂದೆ ಹೋದರೆ ನಿಮಗೆ ತೋರಿಸ್ತೀನಿ. ಮಳೆ ಬಿಟ್ಟಿಲ್ಲ, ಅದಕ್ಕೋಸ್ಕರ ನಾನು ಎಲ್ಲೂ ಹೋಗಿಲ್ಲ, ಪಾಪು ಇದ್ದಾನಲ್ವ. ಸೊ ಮಳೆ ಏನಾದ್ರು ಕಮ್ಮಿ ಆಗಿ ಬಿಸಿಲು ಬಂದರೆ ಊರ ಮುಂದೆ ಇದೆ ದೇವಸ್ಥಾನಕ್ಕೆ ಹೋಗೋಣ, ತೋರಿಸ್ತೀನಿ ದೇವಸ್ಥಾನನ. ಹಾಗೆ ಹೊಳೆ ಇದೆ, ಹೊಳೆ ವಿಡಿಯೋನ ನಾನು ನನ್ನ ಮಗನ ಕೈಲಿ ಮಾಡಿಸ್ಕೊಂಬರಿಸ್ತೀನಿ. ತುಂಬ ಚೆನ್ನಾಗಿದೆ ಅದು. ಏನಂದರೆ ಆ ಕಡೆ ಈ ಕಡೆ 2 ಕಡೆ ಕಾಡು ಥರ ಇದೆ, ಮಧ್ಯದಲ್ಲಿ ಹೊಳೆ ಹರಿತಾ ಇದೆ. ತುಂಬ ಚೆನ್ನಾಗಿದೆ ಸೀನರಿ. ಅಕ್ಕಂದು ಮದುವೆ ಆದಾಗ ನಾನು ಹೊಸದ್ರಲ್ಲಿ ಬರ್ತಾ ಇದ್ದಾಗ ತುಂಬ ಸರಿ ಆ ಕಡೆ ಎಲ್ಲ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿರ್ತಿತ್ತು. ಬಟ್ಟೆ ಎಲ್ಲ ಒಗೆಯೋದಕ್ಕೆ ಹೋಗ್ತಾಯಿದ್ರು ಅಲ್ಲಿ. ತುಂಬ ಚೆನ್ನಾಗಿರುತ್ತೆ. ಹಳ್ಳಿಲಿ ಅಂತೂ ನನಗಿರೋದು ತುಂಬ ಇಷ್ಟ. ನಾನು ಬೆಳೆದಿದ್ದೆಲ್ಲ ಹಳ್ಳಿನೇ. ನಮ್ಮೂರಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ಬೆಳೆದು ಬಂದಿರೋ ಥರ ಈಗಿನ ಬಾಲ್ಯದ ಮಕ್ಕಳಿಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ಆ ಎಂಜಾಯ್ಮೆಂಟು, ಆ ಆಟ, ಹಸ್ರು ಮಧ್ಯ ತುಂಬ ಮಿಸ್ ಮಾಡ್ಕೊತೀವಲ್ವ. ಆಲ್ಮೋಸ್ಟ್ ನನ್ನ 90s ಅಲ್ಲಿರೋಂಥ ಅವರೆಲ್ಲ ಬಾಲ್ಯ, ಅದು ಹಳ್ಳಿಲಿದ್ದವರಂತೂ ತುಂಬ ಮಿಸ್ ಮಾಡ್ಕೋತಾರೆ ಅವ್ರ ಚೈಲ್ಡ್ಹುಡ್ನ. ಅಷ್ಟು ಎಂಜಾಯ್ ಮಾಡಿರ್ತೀವಿ ನಾವು. ಆಗೆಲ್ಲ ಮೊಬೈಲ್ ಇರಲಿಲ್ಲ ಅಲ್ಲ. ಸೊ ನನ್ನ ಮಗ ತೀಟೆ ಮಾಡ್ತಿದ್ದಾನೆ. ಮೊಬೈಲ್ ಇದ್ದಿದ್ರೆ ಮೇ ಬಿ ನಮ್ಮದು ಚೈಲ್ಡ್ಹುಡ್ ಅಷ್ಟು ಮೆಮೊರೇಬಲ್ ಆಗಿ ಇರ್ತಿರ್ಲಿಲ್ಲ. ಮೊಬೈಲ್ ಇಲ್ಲದೆ ಇದ್ದಿದ್ದರಿಂದ ನಮ್ಮ ಚೈಲ್ಡ್ಹುಡ್ ತುಂಬ ಮೆಮೊರೇಬಲ್ ಆಗಿತ್ತು. ಅಷ್ಟು ಆಟ ಆಡಿದ್ದೀವಿ, ಅಷ್ಟು ಮರಗಳು, ಕಾಡು ಅಷ್ಟು ಇರ್ತಿತ್ತು. ಫ್ರೂಟ್ಸು, ನೇರಳೆ ಹಣ್ಣು, ಸೀಬೆ ಹಣ್ಣು ಎಲ್ಲ ನಮಗೆ ಕೈಗೆ ಸಿಗ್ತಾ ಇತ್ತು. ಯಾರ್ಯಾರ ಮನೆ ಹಿತ್ತಲಲ್ಲಿ ಏನೇನಿದೆ ಅಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತಿತ್ತು. ನಮ್ಮೂರವರೆಲ್ಲ ಬೈತಿದ್ರು ಊರು ಸುಬ್ಬಿ ಅಂತ. ನನಗೆ ಅಷ್ಟು ಆಡ್ತಿದ್ದೆ ನಾನು. ಅಂದರೆ ಅಷ್ಟು ಜೆಲ್ಲಾಗ್ತಿದ್ವಿ ನಾವೆಲ್ಲ ಫ್ರೆಂಡ್ಸು. ಒಂದು ಗ್ಯಾಂಗ್ ಮಾಡ್ಕೊಂಡ್ಬಿಟ್ರೆ, ಗಣಪತಿ ಇಟ್ಬಿಟ್ರೆ ಅಂತೂ ಊರ ಮುಂದೆನೇ ಫುಲ್ಲು ರಾತ್ರಿ ಒಂದು 10 o'clock 10:30ವರೆಗೂ ನಾವು ಅಲ್ಲೇ ಇದ್ಬಿಡ್ತಿದ್ವಿ ಆಟ ಆಡಿಕೊಂಡು. ಆಲ್ಮೋಸ್ಟ್ ಗೊತ್ತಿರುತ್ತೆ ಹಳ್ಳಿಲಿದ್ದವ್ರಿಗೆಲ್ಲ ಸೆಲೆಬ್ರೇಷನ್ ಎಲ್ಲ ಹೆಂಗಿರತ್ತೆ ಅಂತ. ಊರ ಮಧ್ಯೆ ಗಣಪತಿ ಕೂರಿಸ್ತಾ ಇದ್ರು. ಊರಿನ ಮಕ್ಕಳೆಲ್ಲ ಅಲ್ಲೇನೆ. ಅದು 1 ತಿಂಗಳು ಬಿಡೋವರೆಗೂ ಗಣಪತಿ ಮುಂದೆ. ಸಂಜೆ ಸ್ಕೂಲ್ ಬಿಟ್ಟ ತಕ್ಷಣ ಹಾಜರು. ಸೊ ಫುಲ್ ಆಟ ಅಲ್ಲಿ. ಸ್ಟೇ ಟ್ಯೂನ್. ಬಾಯ್.